ಹಾಯ್ ಗಾಯ್ಸ್, ಹಾಯ್ ಹಲೋ ನಮಸ್ಕಾರ. ಎಲ್ರಿಗೂ ಸಾರಿ ಬ್ಲಾಗ್ಗೆ ವೆಲ್ಕಮ್ ಅಂತ ಹೇಳ್ತಾ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋ ಬನ್ನಿ ಗೈಸ್. ನೈಟ್ ಹೊತ್ತಿಗೆ ಎಲ್ಲಿ ಹೊರಟಿದ್ದೀನಿ ಅಂತ ಹೇಳಿದರೆ ಆಂಧ್ರ ಎಲ್ಲ ಗೊತ್ತಾಗ್ತದೆ ಎಲ್ಲಿ ಹೋಗ್ತಿದ್ದೀನಿ ಅಂತ. ಬನ್ನಿ, ಈಗ ಹೊರಟಿದ್ದೀನಿ. ಆಲ್ರೆಡಿ ಟೈಮ್ ಈಗ ನೋಡಿದರೆ 8 ಗಂಟೆಗೆ 5 ನಿಮಿಷ ಇದೆ ನೋಡ್ಬೋದು. 8 ಗಂಟೆಗೆ 5 ನಿಮಿಷ ಇದೆ. ಬನ್ನಿ ತೋರಿಸ್ತೀನಿ ಇಲ್ಲಿಗೆ. ಹಾಗೆ ನಾನು ಹೋಗೋದು ತುಂಬ ಟೈಮ್ ಆಯಿತು, 8 ತಿಂಗಳು ಆಗ್ತಾ ಬಂತು. ಎಲ್ಲಿಗೆ ಅಂತ ಹೇಳಿದ್ರೆ ಗೊತ್ತಾಗ್ತಿದೆ. ಈಗ ನಾನು ಫಸ್ಟ್ ಎಲ್ಲಿ ಹೋಗ್ಬೇಕಂದ್ರೆ ಮೆಟ್ರೋ ಹತ್ರ ಹೋಗಬೇಕು. ಅಂದರೆ ನೋಡ್ಬೋದು, ನಡ್ಕೊಂಡು ಹೋಗ್ತಾಯಿದ್ದೀನಿ ಮೆಟ್ರೋ ಹತ್ರ. ಮೆಟ್ರೋ ಈಗ 8 ಗಂಟೆಗೆ ರೀಚ್ ಆಗುವಾಗ ಮೆಟ್ರೋ 3 ಲೈನ್ ಚೇಂಜ್ ಮಾಡಬೇಕು. ಆ 3 ಲೈನ್ ಚೇಂಜ್ ಮಾಡಿ ಆದಮೇಲೆ ಸೀದಾ ನಾನು ಹೋಗೋದೆ ಸೀದಾ ಸ್ಯಾಟಲೈಟ್ ಬಸ್ ಸ್ಟ್ಯಾಂಡಿಗೆ ನೋಡ್ಬೋದು. ನಡ್ಕೊಂಡು ಹೋಗ್ತಾಯಿದ್ದೀನಿ. ನನ್ನ ರೂಮಿಂದ ಒಂದು 10 ಮಿನಿಟ್ಸ್ ನಡ್ಕೊಂಡು ಹೋಗ್ಬೇಕು. ಬನ್ನಿ, ಮೆಟ್ರೋ ಹತ್ರ ಸಿಗ್ತೀನಿ. ಮಳೆ ಬೇರೆ ಬಂದಿದೆ ನೋಡ್ಬೋದು, ಫುಲ್ ಕೆಸರಾಗಿದೆ. ಬನ್ನಿ ಗೈಸ್, ಬನ್ನಿ ಮೆಟ್ರೋ ಹತ್ರ ಸಿಗ್ತೀನಿ. ಅಪ್ಪ, ಏನು ಹಾರ್ನ್ ಸೌಂಡು ಗಾಯ್ಸ್. ಫುಲ್ ನೋಡಿ ಟ್ರಾಫಿಕ್ ಯಾವ ಥರ ಇದೆ ಅಂತ. ಫುಲ್ಲು ಟ್ರಾಫಿಕ್ ಐಸ್ ಬೆಂಗಳೂರಲ್ಲಿ. ಕಿವಿ ಹೋಗ್ತದೆ ಗೈಸ್ ಈ ಟ್ರಾಫಿಕಲ್ಲಿ, ಈ ಯಾರನ್ನ ಸೌಂಡಿಗೆ. ಬನ್ನಿ, ಮೆಟ್ರೋ ಹತ್ರ ರೀಚ್ ಆದೆ. ಟಿಕೆಟ್ ಎಲ್ಲ ತಗೊಂಡಾಗಿದೆ. ಶೂಸ್ ನೋಡಿ ಗೈಸ್ ಯಾವ ಥರ ಇದೆ ಅಂತ. ಶೂಸ್ ಫುಲ್ ಕೆಸರಾಗಿದೆ, ಮಳೆ ಬಂದಿತ್ತಲ್ಲ ಕೆಸರಾಗಿತ್ತು. ಹಾಗೆ ಮೆಟ್ರೋದಲ್ಲಿ ಕೂಡ ವೆಯ್ಟ್ ಮಾಡ್ತಾಯಿದ್ದೆ, ಮೆಟ್ರೋ ಕೂಡ ಬಂದಿತ್ತಿಲ್ಲ. ಸ್ವಲ್ಪ ಹೊತ್ತಾದಮೇಲೆ ಕೂಡ ಮೆಟ್ರೋ ಕೂಡ ಬಂತು. ಹಾಗೆ ಮೆಟ್ರೋ ಹತ್ಕೊಂಡು ಅಲ್ಲಿಂದ ಮತ್ತೆ ನಾನು ಹೋಗಿದ್ದೆ ಸೀದಾ ಸ್ಯಾಟಲೈಟ್ ಬಸ್ ಸ್ಟ್ಯಾಂಡಿಗೆ. ನೋಡ್ಬೋದು, ಸ್ಯಾಟಲೈಟ್ ಬಸ್ ಸ್ಟ್ಯಾಂಡಿಗೆ ರೀಚ್ ಆದೆ. ಪಲ್ಲಕ್ಕಿ ಬಸ್ ಕೂಡ ಇತ್ತು, ಅದು ಕೂಡ ರೆಡಿ ಆಗ್ತಿತ್ತು. ಅದು ಕೂಡ ಪುತ್ತೂರುವರೆಗೆ ಮಾತ್ರ ಇದ್ದಿದ್ದು ಬಸ್ಸು. ಫೈನಲಿ ಬಸ್ ಸ್ಟ್ಯಾಂಡ್ ರೀಚ್ ಆಗಿದ್ದೀನಿ. ಮಂಗಳೂರು ಬಸ್ ಹುಡುಕ್ತಾ ಇದ್ದೀನಿ. ಬನ್ನಿ ಆ ಕಡೆ ಹೋಗುವ. ಫೈನಲಿ ಈಗ ಟಿಕೆಟ್ ಎಲ್ಲ ಬುಕ್ಕಿಂಗ್ ಆಗಿದೆ, ಊಟ ಕೂಡ ಆಯಿತು. ಎಗ್ ಫ್ರೈಡ್ ರೈಸ್ ತಿಂದೆ, ಮತ್ತೊಂದು ಆಮ್ಲೆಟ್ ಕೂಡ ತಿಂದೆ. ಕನ್ನಡ ತಿಂದು ಈಗೆಲ್ಲ ಬಸ್ಸಿಗೆ ವೆಯ್ಟ್ ಮಾಡ್ತಾಯಿದ್ದೀನಿ. ಇಲ್ಲಿ ನಾನೊಂದು ಅಡ್ಡಿಯಾರ ಹತ್ರ ವೆಯ್ಟ್ ಮಾಡ್ತಾಯಿದ್ದೀನಿ. ಬಸ್ ಈಗ ಇನ್ನೇನು ಎಷ್ಟೊತ್ತಿಗೆ ಬರ್ತದೆ, 10:25 ತೋರಿಸ್ತದೆ. ಮುಂದೆ 10-15 ನಿಮಿಷದಲ್ಲಿ ಬರ್ಬೋದು. ನೋಡೋ, ವೆಯ್ಟ್ ಮಾಡೋ ಎಷ್ಟೊತ್ತಿಗೆ ಬರ್ತದೆ ಅಂತ. ಬೆಳಿಗ್ಗೆ 6 ಗಂಟೆಗೆ ರೀಚ್ ಆಗ್ತದೆ ಅಂತ ತೋರಿಸ್ತದೆ. ನೋಡೋ ಎಷ್ಟೊತ್ತಿಗೆ ರೀಚ್ ಆಗ್ತದೆ ಅಂತ. ಆ್ಯಕ್ಚುಲಿ KSRTC ಬಸ್ಸಲ್ಲಿ ಹೋಗುವಂತಿದ್ದೆ, ಅದು ಇಲ್ಲಿಂದ ಇರಲಿಲ್ಲ. ನಾನು ಬೈ ಮಿಸ್ಸಾಗಿ ಸ್ಯಾಟಲೈಟ್ ಬಸ್ಸಿಗೆ ಬಂದೆ. ಅದು ಆ್ಯಕ್ಚುಲಿ ನಾನು ಇಲ್ಲಿ ಮೆಜೆಸ್ಟಿಕ್ಕಿಗೆ ಹೋಗಬೇಕಿತ್ತು, ಮಿಸ್ ಮಾಡಿ ಇಲ್ಲಿಗೆ ಬಂದಿದ್ದೀನಿ. ಹಾಗೆ ಈಗ ಅಶ್ವಿನಿ ಬಸ್ ಕೂಡ ಟಿಕೆಟ್ ಬುಕ್ಕಿಂಗ್ ಮಾಡಿದ್ದೀನಿ. ಇದೀಗ ಇಲ್ಲಿ ಲೊಕೇಶನ್ಗೆ ಬರ್ತದೆ. ನೋಡುವ, ವೆಯ್ಟ್ ಮಾಡುವ ಬನ್ನಿ. ಫೈನಲಿ ಬಸ್ ಬಂದಿದೆ. ಫೈನಲಿ ಬಸ್ಸಲ್ಲಿ ಬಂದು ಕೂತಿದ್ದೀನಿ. ಬಸ್ ಕೂಡ ಬಂತು. 10:30 ಆಗಿತ್ತು, ಆಲ್ಮೋಸ್ಟು 10:30 ಆ ಟೈಮಿಗೆ ಆಗೋ ಬಸ್ ಬಂದಿದೆ. ಎಷ್ಟು ವರ್ಷ ಆಯ್ತು, 3 ವರ್ಷ ಮೇಲೆ ಆಯಿತು ನಾನು ಈ ಥರ ಸ್ಲೀಪರ್ ಕೋಚಲ್ಲಿ ಹೋಗಿ. ಒಂದು ಟೈಮ್ ಯಾವಾಗ ಹೋಗಿದ್ದಂದರೆ, ನಾನು ಫಾರಿನ್ ಹೋಗೋ ಟೈಮಲ್ಲಿ ಮಂಗಳೂರಿಂದ ಮುಂಬೈವರೆಗೆ ಬಸ್ಸಲ್ಲಿ ಹೋಗಿದ್ದೆ. ಅದೇ ಲಾಸ್ಟು ಸ್ಲೀಪರ್ ಕೋಚಲ್ಲಿ ಹೋಗಿದ್ದು. ಇದೆ ಸೆಕೆಂಡ್ ಟೈಮ್ ಹೋಗಿದ್ದೆ ಸ್ಲೀಪರ್ ಕೋಚಲ್ಲಿ ಹೋಗ್ತದೆ. ನೋಡು ಹೇಗಾಗ್ತದೆ ಅಂತ. ನಾನು ಬುಕ್ಕಿಂಗ್ ಮಾಡಿದ್ದು ಅಶ್ವಿನಿ ಬಸ್ಸು. ಚೆನ್ನಾಗಿದೆ ನೋಡಿ, ಚೆನ್ನಾಗಿದೆ. ಸೀಟಿಂಗ್ ಕಂಫರ್ಟಬಲ್ ಎಲ್ಲ ಫುಲ್ ರೆಡ್ ಆಗಿದೆ. ನನ್ನ ಬ್ಯಾಗ್ ಕೂಡ ರೆಡ್ಡು, ಸ್ಕ್ರೀನ್ ಎಲ್ಲ ಫುಲ್ ರೆಡ್. ಇದು ವಾಟರ್ ಬಾಟ್ಲ್ ಅಂತ ಕೊಟ್ಟಿದ್ದಾರೆ. ಫೈನಲ್ ಈಗ ಟೈಮ್ ಈಗ 12 ಆಗ್ತಾ ಬಂತು. 12 ಆಗಿದೆ. ಎಲ್ಲರಿಗೆ ಗುಡ್ ಮಾರ್ನಿಂಗ್, ನೈಟ್ ಅಂತ ಬೆಳಗ್ಗೆ ಸಿಗ್ತೀನಿ. ಬಾಯ್, ಸಿ ಯು, ಟೇಕ್ ಕೇರ್, ಬಾಯ್, ಗುಡ್ ನೈಟ್.
ಎಸ್ ಗಾಯ್ಸ್, ಫೈನಲಿ ನಾನೀಗ ರೀಚ್ ಆಗಿದ್ದೀನಿ. ಎಲ್ಲಿಯಪ್ಪ ಅಂದರೆ ಬೀಚ್ ರೋಡಿಗೆ ರೀಚ್ ಆಗಿದ್ದೀನಿ. ಫುಲ್ಲು ಮಳೆ ಬಂದಿದೆ, ನೋಡ್ಬೋದು, ಕಾಣೋದಿಲ್ಲ. ಇಲ್ಲಿ ಫ್ಲೈಓವರ್ ಹತ್ರ ಕೆಳಗಿಳಿದೆ. ಇನ್ನು ನೋಡಬೇಕು, ಆದರೆ ಪ್ರೈವೇಟ್ ಬಸ್ ಇದ್ದರೆ ಅದೆಲ್ಲ ಹೋಗ್ಬೇಕು. ಇಲ್ಲ, ನಮ್ಮೊಂದು ಪೈಲ್ವಾನ್ ಇದ್ದಾರೆ, ಅವ್ರನ್ನ ಕರೀಬೇಕು. ಅವ್ರು ಬಂದರೆ ಸ್ವಲ್ಪ ಈಸಿ ಆಗ್ತದೆ. ನೋಡು ಎಷ್ಟೊತ್ತಾಗ್ತದೆ. ಈಗ ಟೈಮ್ 6 ಗಂಟೆ ಆಗ್ತಾ ಬಂತು. ನೋಡಿ ಎಷ್ಟೊತ್ತಾಗ್ತದೆ ಅಂತ ಬನ್ನಿ. ಬಸ್ಗಾಯ್ತು ನೋಡ್ಬೋದು, ಫುಲ್ಲು ಖಾಲಿ ಇದೆ ನೋಡಿ. ಬೀಚ್ ರೋಡು ಫುಲ್ಲು ಖಾಲಿಗಿದೆ. ಜನ ಇನ್ನೂ ಬಂದಿಲ್ಲ, ನೋಡ್ಬೋದು. ಬನ್ನಿ, ಒಂದು ಬಸ್ ಇದೆ, ಜಯರಾಜ ಬಸ್, ಅದು ಆ ಕಡೆ ಹೋಗ್ತದೆ, ನೋಡುವ ಬನ್ನಿ. ಬೆಳಿಗ್ಗೆ ಬಸ್ ಕೂಡ ಸಿಕ್ತು, ನೋಡ್ಬೋದು. ಬೆಳಿಗ್ಗೆ ರಾಯರ ಆಶೀರ್ವಾದ ತಗೊಂಡು ಇಲ್ಲಿಂದ ಸೀದಾ ಹೊರಡ್ವಿ. ಬನ್ನಿ ಗೈಸ್. ಫೈನಲಿ ಒಂದು ಸ್ಟಾಪ್ ಹೇಳ್ತಾಯಿತ್ತು. ನಾವು ಬಂದ ಬಸ್ ಕೂಡ ಹೋಗ್ತಾಯಿದ್ದೆ, ನೋಡ್ಬೋದು. ಇನ್ನು ಇಲ್ಲಿಂದ ಬಂದ ನಮ್ಮ ಪೈಲ್ವಾನ್ನ ಕರಿಬೇಕು, ಇಲ್ಲಾಂದರೆ ಆಟೋದಲ್ಲಿ ಹೋಗ್ಬೇಕು. ನೋಡೋ ಏನಾಗ್ತದೆ ಅಂತ ಬನ್ನಿ. ಸ್ನೇಹಿತರೆ, ಇಲ್ಲಿ ನಾನು ಬಸ್ಸಿಗಿಂತಕ್ಕಾದರೆ ಬಸ್ಸು ಇಲ್ಲ, ಆಟೋದಲ್ಲಿ ಹೋಗು ಅಂದರೆ ಆಟೋದಲ್ಲಿ ಬೇಡ ಅಂತ ಹೇಳಿ ಬರೋದು. ಭಾವನ ಕರೆದ್ರು, ಭಾವನ ಜೊತೆ ಹೋಗು ಅಂತ ಹೇಳಿದರೆ ಆ ಯಪ್ಪ ಇದ್ದಿದ್ದೇ ಲೇಟು. ಇವಾಗ ಕರೆದು ಬನ್ನಿ ಅಂತ ಹೇಳಿದ್ರು, ನನ್ನ ಮುಂದೆನೇ ಹೋಗಿಬಿಟ್ಟು ವೆಯ್ಟ್ ಮಾಡಿ, ಈಗ ಪೆಟ್ರೋಲ್ ಹಾಕೊಂಡು ಬರ್ತೀನಿ ಅಂತ ಹೇಳ್ತಾಯಿದ್ದೆ. ನನ್ನ ಲೈಫಲ್ಲಿ ವೆಯ್ಟ್ ಮಾಡೋದು ಸ್ವಲ್ಪ ಏನು ಹೇಳ್ತಾರೆ ಅದಕ್ಕೆ, ಮನೇಲಿ ಬರ್ದಿದ್ದೆ ಅಂತ. ನೀವು ವೆಯ್ಟ್ ಮಾಡಲೇಬೇಕು. ಇದು ವೆಯ್ಟ್ ಮಾಡಿ ನೀವು ಸಾಕಾಗಿದೆ ಪಾಪ. ಅದಪ್ಪ ಈಗ ಪೆಟ್ರೋಲ್ ಹಾಕಲಿಕ್ಕೆ ಹೋಗಿದೆ. ಬನ್ನಿ, ಇನ್ನೇನು ಮಾಡೋದು, ಇಷ್ಟೊತ್ತು ವೆಯ್ಟ್ ಮಾಡಿದ್ದೇನೆ ಅಂತ. ಇನ್ನೊಂದು ಅವರು 2 ನಿಮಿಷ ವೆಯ್ಟ್ ಮಾಡಿದ್ದು, ಅದೇ ಜನ. ಬನ್ನಿ, ಬರಲಿ. ಬರ್ಪಿನ ಟೈಮಾ? ಬರ್ಪಿನ ಟೈಮು ಆಧಾರಕ್ಕೆ ಬಂದದ್ದು ಏನು 4 ಗಂಟೆ ಹಾಕೊಂಡು ಪ್ಯಾಂಡರಿಗೆ. ಮ್ಯಾಗ ನೀರು ಇತ್ತಕಂತ ಕೊರ್ಪಿನಿ 1 ಗಂಟೆ 2 ಗಂಟೆ ಹೊರತು ಬಸ್ ಸ್ಟ್ಯಾಂಡ್ಗೆ ಹಾಕೊಂಡು ಬಿಡೋದು ಹೊರ್ತು ಇಲ್ಲಲ್ಲ, ಅಲ್ಲಿ ನಿದ್ರೆನೇ ಬಿಡ್ರೈತಿ ಬಿಡೋದೀಗ. ಆಚಾರಕ್ಕೆ ಬರ್ರ ಬಂಡದು 7 ಗಂಟೆ ಕಡಪುರ ತೀಲೊಂದು ಜನ ಅಂದೆ 1 ಗಂಟೆ ಹೊರತು ಬಸ್ ಸ್ಟ್ಯಾಂಡ್ಗೆ ಆಗ್ತದೆ ಅಂತ ಕಾಯ್ತಲ್ವ. ನನಗೆ ಆಚಾರಕ್ಕೆ ಬರುವಂತಿದ್ದಾನೆ ಈಗೆಲ್ಲ ಜನ. ಫೈನಲಿ ಮನೆಗೆ ರೀಚ್ ಆದೆ, ಮತ್ತೆ ಸಿಗ್ತೀನಿ. ಫೈನಲಿ ಮನೆಗೆ ರೀಚ್ ಆಗಿದ್ದೀನಿ. ಈ ವಿಡಿಯೋ ಎಷ್ಟಾಗಿದೆ ಲೈಕ್ ಮಾಡ್ಕೊಳ್ಳಿ, ಫಾಲೋ ಮಾಡ್ಕೊಳ್ಳಿ. ನೆಕ್ಸ್ಟ್ ವಿಡಿಯೋ ಸಿಗ್ತೀನಿ. ಬಾಯ್, ಸಿ ಯು, ಟೇಕ್ ಕೇರ್, ಬಾಯ್.